ಒಂದು ಕರೆ ನಾನು ತಗೊಳ್ಳಿಲ್ಲ, ಆದರೆ ಆ ಒಂದು ಫೋನ್ ಕಾಲ್ ನನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿತು. ಇವತ್ತು ಕೂಡ ಆ ಮಿಸ್ಡ್ ಕಾಲ್ ನೋಡಿದ್ರೆ ನನ್ನ ಹೃದಯ ಮಮ್ಮಲ ಮರುಗುತ್ತೆ ನೋಡಿ. ಅವಳ ಹೆಸರು ಅನು. ಅವಳು ನನ್ನ ಜೀವನಕ್ಕೆ ಬಂದ ನಂತರ ಪ್ರತಿ ದಿನವೂ ಹೊಸ ಬೆಳಕು ಬಂದಂಗಿರ್ತಿತ್ತು. ಪ್ರತಿ ಬೆಳಿಗ್ಗೆ ಊಟ ಮಾಡಿದೆಯಾ ಅನ್ನೋ ಅವಳ ಧ್ವನಿ ನನ್ನ ದಿನದ ಮೊದಲ ಸಂತೋಷ ಆಗ್ತಿತ್ತು. ಸಣ್ಣ ಸಣ್ಣ ವಿಷಯಗಳಿಗೂ ಕರೆ ಮಾಡ್ತಿದ್ಲು. ಆದರೆ ಆ ದಿನ ಎಲ್ಲವೂ ಬದಲಾಗೋಯ್ತು. ಆಫೀಸ್ನಲ್ಲಿ ದೊಡ್ಡ ಮೀಟಿಂಗ್ ಇತ್ತು. ಫೋನ್ ಸೈಲೆಂಟಲ್ಲಿ ಇಟ್ಕೊಂಡಿದ್ದೆ. 1 ಗಂಟೆ, 2 ಗಂಟೆ, ಸಮಯ ಹೇಗೆ ಹೋಯ್ತೋ ಗೊತ್ತಾಗಲಿಲ್ಲ. ಮೀಟಿಂಗ್ ಮುಗಿದ್ಮೇಲೆ ನಾನು ಫೋನ್ ಓಪನ್ ಮಾಡಿ ನೋಡಿದೆ. ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣಿಸಿದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಮಿಸ್ ಕಾಲ್ಗಳು. ಎಲ್ಲವೂ ಅವಳಿಂದಲೇ. ಎಲ್ಲ ಮಿಸ್ ಕಾಲು ಕೂಡ ಅವಳದ್ದೇ ಆಗಿತ್ತು. ನನ್ನ ಹೃದಯ ಜೋರಾಗಿ ಬಡ್ಕೊಳ್ಳೋಕೆ ಶುರು ಮಾಡಿತು. ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಯಿತು. ನಾನು ತಕ್ಷಣ ಅವಳಿಗೆ ಕರೆ ಮಾಡಿದೆ. ಆದರೆ ಫೋನ್ ತಗೊಂಡದ್ದು ಬೇರೆ ಯಾರು. ಅವರಂದ್ರು, ಅವಳಲ್ಲ, ನೀವ್ಯಾರು ಅನ್ನೋ ಧ್ವನಿ ಕೇಳಿಸ್ತು. ನಾನು ನಿಧಾನವಾಗಿ ಹೇಳಿದೆ, ನಾನು ಅವಳ ಸ್ನೇಹಿತ ಅಂತ. ಅವತ್ತು ಅವ್ರು ಹೇಳಿದ ಮಾತು ಇವತ್ತು ಕೂಡ ನನ್ನ ಮನಸ್ಸಲ್ಲಿ ಕೇಳಿಸ್ತಿರುತ್ತೆ. ಅವಳು ಈಗಿಲ್ಲ, ಆಕ್ಸಿಡೆಂಟ್ ಆಯಿತು. ಕೊನೆಯದಾಗಿ ಯಾರಿಗೋ ಕಾಲ್ ಮಾಡ್ತಿದ್ಲು. ಆ ಕ್ಷಣದಲ್ಲಿ ನನ್ನ ಜಗತ್ತೇ ನಿಂತಂತಾಯಿತು. ಅವಳು ಕೊನೆ ಬಾರಿ ಹಾಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದ್ದು ನನಗೆ ಅನ್ನೋ ವಿಚಾರ ಗೊತ್ತಾಗ್ತಿದ್ದಂಗೆ ನನ್ನ ಮನಸ್ಸು ಇನ್ನೂ ಕೊರಗೋಕೆ ಶುರು ಮಾಡಿತು. ಅವಳು ಕೊನೆ ಬಾರಿ ನನ್ನನ್ನು ಸಂಪರ್ಕಿಸೋಕೆ ಪ್ರಯತ್ನಿಸಿದ್ಲು. ಆದರೆ ನಾನು ಬ್ಯುಸಿಯಾಗಿದ್ದೆ. ಜೀವನದಲ್ಲಿ ನಾವು ತುಂಬ ಮುಖ್ಯ ಅನ್ನೋ ಕೆಲಸಗಳ ಮಧ್ಯೆನೂ ನಮ್ಮನ್ನು ಪ್ರೀತಿಸೋ ಜನರ ಸಣ್ಣ ಪ್ರಯತ್ನಗಳನ್ನ ನಾವು ನಿರ್ಲಕ್ಷ್ಯ ಮಾಡ್ತೀವಿ. ಆದರೆ ಒಂದು ದಿನ ಅದೇ ಸಣ್ಣ ಪ್ರಯತ್ನ ನಮಗೆ ಸಿಗದೇ ಕೂಡ ಹೋಗ್ಬೋದು. ಇವತ್ತು ನಿಮಗೆ ಯಾರಾದರೂ ನೆನಪಾದರೆ ಒಮ್ಮೆ ಕರೆ ಮಾಡಿ. ಯಾಕಂದರೆ ಕೆಲವು ಕರೆಗಳು ಮತ್ತೆ ನಿಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಬರೋದಿಲ್ಲ. ಪಾಡ್ಕ್ಯಾಸ್ಟ್ ಕ್ಷೇತ್ರದಲ್ಲಿ ಇದು ನನ್ನ ಮೊದಲ ಹೆಜ್ಜೆ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋ ಮೂಲಕ ನಿಮ್ಮ ಸಹಕಾರನ ಈ ಟರ್ಬಿಯ ಯೂಟ್ಯೂಬ್ ಚಾನಲ್ಗೆ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಿದ್ದೀನಿ. ಮತ್ತಷ್ಟು ಮಗದಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.